ಈಗ ಸಾಮಾನ್ಯ ಎಲ್ಲರಿಗೂ ಚಿನ್ನ ತುಂಬ ಇದಾಗಿರೋದ್ರಿಂದ ಅದನ್ನು ಅಕ್ಷಯ ಆಗಲಿ ಅಂತ ತೊಗೋತಾರೆ. ಅದ್ರ ಜೊತೆಗೆ ಏನೇ ನಾವು ಇವತ್ತು ದಾನ ಮಾಡಿದ್ರು ಅದೂ ನಮಗೆ ಒಳ್ಳೆಯದಾಗುತ್ತೆ. ಬರೀ ಚಿನ್ನ ಬೆಳ್ಳಿ ಕೊಂಡ್ಕೊಳ್ಳೋದ್ರ ಜೊತೆಗೆ ನಾವು ಯಾರಿಗಾದ್ರೂ ದಾನ ಮಾಡಿದ್ರೆ ಅದೂ ತುಂಬ ಒಳ್ಳೆಯ ದಿನ ಇದು. ಅಕ್ಷಯ ತೃತೀಯ ಅಂದರೆ ಒಂದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಆವತ್ತಿನ ದಿವಸ ಎಲ್ಲರೂ ಮನೆಗಳಿಗೆ ಚಿನ್ನ ಖರೀದಿ ಮಾಡ್ತಾರೆ. ಅದೇ ರೀತಿ ಪ್ರತಿ ವರ್ಷ 365 ದಿವಸ ಕಾಯ್ಕೊಂಡಿದ್ದು ಈ ದಿವಸ ಚಿನ್ನ ಖರೀದಿ ಮಾಡಲಿಕ್ಕೆ ಬರ್ತಾರೆ. ಹೋದ ವರ್ಷವೂ ಬಹಳ ಚೆನ್ನಾಗಿತ್ತು, ಈ ವರ್ಷವೂ ಪರವಾಗಿಲ್ಲ ಚೆನ್ನಾಗಿದೆ. ರೇಟ್ಗಳು ಜಾಸ್ತಿ ಆಗಿರೋ ಕಾರಣದಿಂದ ವ್ಯಾಪಾರ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ಮೊದಲು ಕೊರೋನಾ ಆಗೋಕ್ಕೂ ಮೊದಲೇ ಹಿಂದೂ ನಂಬಿಕೆ ಹೆಂಗಿತ್ತು, ಚಿನ್ನ ತೊಗೊಂಡೋಗ್ಬೇಕು ಲಕ್ಷ್ಮಿ ಬರುತ್ತೆ ಅಂತ. ಲಕ್ಷ್ಮಿ ತೊಗೊಳೋದು ಹೆಂಗಪ್ಪ ಅನ್ನೋ ಮಟ್ಟಕ್ಕೆ ಚಿನ್ನ ಹೆಚ್ಕೊಂಡೈತೆ. ಇನ್ನು ಲಕ್ಷ್ಮಿ ಹೆಂಗೆ ಬರುತ್ತೆ, ಎಲ್ಲರೂ ಒಂದು ಮೂಗ್ಬಟ್ಟು ತೊಗೊಳಕ್ಕೆ 1,000 ಮೇಲೆ ಆಗ್ತಾಯಿದೆ. ಅದರಿಂದ ವ್ಯಾಪಾರನೇ ಕಮ್ಮಿ ಆಗ್ತಾಯಿದೆ. ಅಂದರೆ ಅಕ್ಷಯ ತೃತೀಯ ಇದ್ದದ್ರಿಂದ ಏನಾದರೂ ಒಂದು ಸ್ಪೆಷಲಾಗಿ ತೊಗೋಬೇಕು ಅಂತ ಬಂದ್ವಿ. ಅಂದರೆ ಈಗಿನ ರೈಟಲ್ಲಿ ಜಾಸ್ತಿ ದೊಡ್ಡದೇನು ತೊಗೊಳಕ್ಕಾಗ್ತಿಲ್ಲ, ಸಿಂಪಲಾಗಿ ಮೂಗ್ಬಟ್ಟು ತೊಗೋತಾ ಇದ್ದೀವಿ. ತುಂಬ ಮುಂಚೆಯಿಂದನೂ ಬರ್ತಾ ಇದ್ದೀನಿ. ಇವತ್ತು ಅಕ್ಷಯ ತೃತೀಯ, ಇವತ್ತು ಕಲೆಕ್ಷನ್ ನೋಡೋಣ ಅಂತ ಬಂದೆ. ನಮ್ಮ ಮಮ್ಮಿಗೆ ಚೈನ್ ತೊಗೋಣ ಅಂತ ಬಂದಿದ್ದೀನಿ. ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇವನ್ ಗೋಲ್ಡ್ ಜ್ಯುವೆಲ್ರಿ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ನ್ಯೂ ಡಿಸೈನ್ಸ್ ಬರ್ತಾ ಇರುತ್ತೆ. ಸೊ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ.